ಕೆಆರ್ಎಸ್ ಡ್ಯಾಂಗೆ ಅಡಿಕಲ್ಲು ಹಾಕಿದ್ದೆ ಟಿಪ್ಪು ಸುಲ್ತಾನ್ ಅಂತ ಹೇಳುವ ಮೂಲಕ ಸಚಿವ ಎಚ್.ಸಿ. ಮಹದೇವಪ್ಪ ವಿವಾದದ ಕಿಡಿ ಹೊತ್ತಿಸಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡ್ತಾ ಇದ್ದ ಮಹದೇವಪ್ಪ ಕನ್ನಂಬಾಡಿ ಕಟ್ಟುವುದಕ್ಕೆ ಟಿಪ್ಪು ಅಡಿಕಲ್ಲು ಹಾಕಿದ್ರು. ಈ ಬಗ್ಗೆ ಕೆಆರ್ಎಸ್ ಗೇಟ್ನ ಹೆಬ್ಬಾಗಿಲಿನಲ್ಲಿ ಸಾಕ್ಷಿ ಇದೆ. ಆದರೆ ಟಿಪ್ಪು ಕೆಲಸ ಹೇಳೋಕೆ ಯಾರಿಗೂ ಧೈರ್ಯ ಇಲ್ಲ. ಚರಿತ್ರೆ ಗೊತ್ತಿಲ್ಲದವರು ಚರಿತ್ರೆ ನಿರ್ಮಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಈ ಮೂಲಕ ಸಚಿವರು ಟಿಪ್ಪು ಹೊಗಳುವ ಭರದಲ್ಲಿ ಅರಸರ ಸಾಧನೆ ಕಡೆಗಣಿಸಿದ್ರ ಅನ್ನುವ ಸಂಶಯ ಮೂಡತೊಡಗಿದೆ. ಕೆಆರ್ಎಸ್ ಡ್ಯಾಂಗೆ ಅಡಿಕಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಎಂಬ ಮಹದೇವಪ್ಪ ಹೇಳಿಕೆಗೆ ಸಂಸದ ಯದುವೀರ್ ಒಡೆಯರ್ ಕಿಡಿಕಾರಿದ್ದಾರೆ. ಕೆಆರ್ಎಸ್ ಕಟ್ಟಿದ್ದು ಯಾರು ಅನ್ನೋದು ಎಲ್ರಿಗೂ ಗೊತ್ತಿದೆ. ಬೇಕಾದ್ರೆ ಶಿಕ್ಷಕರು ಹಾಗೂ ತಜ್ಞರು ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ಇದೊಂದು ಹಾಸ್ಯಾಸ್ಪದ ಹೇಳಿಕೆ. ಈ ಬಗ್ಗೆ ಸಾಕ್ಷಿ ಎಲ್ಲಿಯೂ ಇಲ್ಲ. ಈ ಕಥೆಯನ್ನು ನಾನು ಎಲ್ಲಿಯೂ ಕೇಳಿಲ್ಲ. ಕೆಲವರು ಅವರ ಅನುಕೂಲಕ್ಕೆ ತಕ್ಕಂತೆ ಮಾತಾಡ್ತಾರೆ. ಟಿಪ್ಪು ಕಾಲದಲ್ಲಿ 4 ಯುದ್ಧ ನಡೆದಿದೆ. ದೇವಸ್ಥಾನವನ್ನ ಕೆಡವಿದ್ದಾರೆ. ಆದರೆ ಮತದಾರರನ್ನ ಓಲೈಸೋದಕ್ಕೆ ಈ ರೀತಿ ಹೇಳಿಕೆ ಕೊಡಬಾರದು ಅಂತ ಮಹದೇವಪ್ಪ ವಿರುದ್ಧ ಯದುವೀರ್ ಆಕ್ರೋಶ ವ್ಯಕ್ತಪಡಿಸಿದ್ರು. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಆಗಸ್ಟ್ 5ರಿಂದ ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಎಸ್ಮಾ ಕಾಯ್ದೆ ಅಡಿಯಲ್ಲಿ ಕ್ರಮ ಕೈಗೊಳ್ಳೋದಾಗಿ ಎಚ್ಚರಿಕೆ ನೀಡಿದ್ರೂ ಕ್ಯಾರೆ ಎನ್ನದ ನೌಕರರು ಮುಷ್ಕರಕ್ಕೆ ಸಜ್ಜಾಗಿದ್ದಾರೆ. ಈ ಸಂಬಂಧ ನಾಳೆ ನೌಕರರ ಜೊತೆ ಸಿಎಂ ನಿರ್ಣಾಯಕ ಸಭೆ ನಡೆಸಲಿದ್ದು ನೌಕರರ ಮನವೊಲಿಸುವ ಸಾಧ್ಯತೆ ಇದೆ. ಇದಕ್ಕೂ ಮುನ್ನ ಇಂದು ಸಾರಿಗೆ ಸಂಘಟನೆಗಳ ಮುಖಂಡರುಗಳು ಸಭೆ ನಡೆಸಿದ್ದು ಸಿಎಂ ಜೊತೆಗಿನ ಸಭೆ ಹಾಗೂ ಹೋರಾಟದ ಬಗ್ಗೆ ಚರ್ಚಿಸಿದ್ದಾರೆ. ಸಭೆ ಬಳಿಕ ಸಾರಿಗೆ ಮುಖಂಡ ಅನಂತ ಸುಬ್ಬಾರಾವ್ ಮಾತನಾಡಿ, ನಾಳೆ ಸಿಎಂ ಸಿದ್ದರಾಮಯ್ಯ ಸಭೆ ಕರೆದಿದ್ದಾರೆ, ಹೋಗ್ತೀವಿ. ಎಸ್ಮಾ ಜಾರಿ ಮಾಡ್ತೀವಿ ಅನ್ನೋದು, ಮುಷ್ಕರ ಮಾಡಿದ್ರೆ ಸಂಬಳ ನೀಡೋದಿಲ್ಲ ಅನ್ನೋದು ಸರಿಯಲ್ಲ. ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು. ನಾವು ಈಗಾಗಲೇ ಮುಷ್ಕರದ ನೋಟಿಸ್ ನೀಡಿದ್ದೀವಿ. ಸಾರಿಗೆ ನೌಕರರ ಕೂಟ ಸೇರಿ ಸಾಕಷ್ಟು ಸಾರಿಗೆ ನೌಕರರ ಸಂಘಟನೆಗಳು ಬೆಂಬಲ ಸೂಚಿಸಿವೆ ಅಂತ ಹೇಳಿದರು. ಕರ್ತವ್ಯ ನಿರತ ಪೊಲೀಸ್ ಸಿಬ್ಬಂದಿ ಜೊತೆ ಗಲಾಟೆ ಮಾಡಿದ್ದ ತಹಶೀಲ್ದಾರ್ಗೆ ಕೋರ್ಟ್ ದಂಡ ವಿಧಿಸಿದೆ. ಹಾವೇರಿಯ ಜೆಎಂಎಫ್ಸಿ ಕೋರ್ಟ್ 17,000 ರೂಪಾಯಿ ದಂಡ ಹಾಕಿದೆ. ಹಾವೇರಿ ನಗರದಲ್ಲಿ ಕರ್ತವ್ಯ ನಿರತ ಎಎಸ್ಐ ತಹಶೀಲ್ದಾರರ ಬೈಕ್ ನಿಲ್ಲಿಸಿ ದಾಖಲೆ ಪರಿಶೀಲನೆ ಮಾಡಿದ್ರು. ದಾಖಲೆ ಇಲ್ಲದಿದ್ರೂ ತಹಶೀಲ್ದಾರ್ ಶಿವನಗೌಡ ಎಂಬುವರು ಪೊಲೀಸರ ಜೊತೆ ಜಗಳಕ್ಕಿಳಿದು ಏಕವಚನದಲ್ಲಿ ನಿಂದಿಸಿದ್ರು. ಈ ಸಂಬಂಧ ಪ್ರಕರಣ ದಾಖಲಾಗಿತ್ತು. ಶಿವನಗೌಡ್ ಪಾಟೀಲ್ಗೆ ಕೋರ್ಟ್ಗೆ ಹಾಜರಾಗಿದ್ರು. ದಾಖಲೆ ಇಲ್ಲದೆ ಪೊಲೀಸರ ಜೊತೆ ದುರಂಕಾರದಿಂದ ವರ್ತಿಸಿದ್ದಕ್ಕೆ 17,000 ದಂಡ ಹಾಕಿದ್ದಲ್ಲದೆ ಪೊಲೀಸರ ಜೊತೆ ಗೌರವದಿಂದ ನಡೆದುಕೊಳ್ಳುವಂತೆ ತಿಳಿ ಹೇಳಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.